ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ರಿಗೂ ಮತ್ತೊಮ್ಮೆ ಸಮಾಂತರ ಶ್ರೇಣಿಗಳು ಅಧ್ಯಾಯಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಇಂದಿನ ತರಗತಿಯಲ್ಲಿ ನಿಮ್ಮ ಗೂಗಲ್ ಮೀಟ್ ಕ್ಲಾಸಲ್ಲಿ ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಕಲ್ತಿದ್ವಿ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯೋ ಸೂತ್ರ SN = AN = A + n - 1 × D. ಅದೇ ಥರ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಬರ್ಕೊಳ್ಳಿ. SN = n/2 × 2A + n - 1 × D. ನೆಕ್ಸ್ಟು ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ SN = n/2 × A + L. ವಿದ್ಯಾರ್ಥಿಗಳೇ, ಈ ದಿನ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಸಮಾಂತರ ಶ್ರೇಣಿಗಳ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ಈ ಸಮಾಂತರ ಶ್ರೇಣಿಗಳ ಮುಂದುವರೆದ ಭಾಗದಲ್ಲಿ ಒಂದು ಉದಾಹರಣೆ ಲೆಕ್ಕವನ್ನು ನೋಡ್ತಾ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ 1050 ಆದರೆ ಮೊದಲನೇ ಪದ 10 ಆದರೆ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. ನೋಡ್ಕೊಳ್ಳಿ, ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ, ಮೊದಲ 14 ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ಮೊದಲ 14 ಪದಗಳ ಮೊತ್ತ 1050. ಅದರ ಮೊದಲನೇ ಪದ 10 ಆದರೆ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ವಿದ್ಯಾರ್ಥಿಗಳೇ S14 ಅಂದರೆ 14 ಪದಗಳ ಮೊತ್ತ S14 = 1050, N = 14, A = 10. ಇಲ್ಲೇನು ಮಾಡ್ತಿದ್ದೀವಿ ಅಂತ ನಾವು D-ಯನ್ನು ಕಂಡುಹಿಡಿತಾ ಇದ್ದೀವಿ. ಈಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕೊಟ್ಟಿದ್ದಾರೆ. ನಾವಿವಾಗ S = ಸೂತ್ರವನ್ನು ಬರ್ಕೊಳ್ಳಿ. S = n/2 × 2A + n - 1 × D ಆಗುತ್ತೆ. ಇದು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ. ಈ ಸೂತ್ರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇಲ್ಲೇನು S14, S ವ್ಯಾಲ್ಯೂ, N ವ್ಯಾಲ್ಯೂ, A ವ್ಯಾಲ್ಯೂವನ್ನು ಈ ಫಾರ್ಮುಲಾದಲ್ಲಿ ಅಥವಾ ಸೂತ್ರದಲ್ಲಿ ನೀವು ತುಂಬಿಬಿಟ್ಟು D ವ್ಯಾಲ್ಯೂವನ್ನು ಕಂಡುಹಿಡಿತಾ ಹೋಗಬೇಕು. ದೇರ್ಫೋರ್ ಎಷ್ಟು ಜಾಗಕ್ಕೆ 1050 ಬರ್ಕೊಳ್ಳಿ. = 14 / 2 × 2 × 10 + 14 - 1 × D. ಹೇಗೆ ಅಂತಂದರೆ ಎಷ್ಟು ಜಾಗಕ್ಕೆ 1050 ತುಂಬೋದು = n ಜಾಗಕ್ಕೆ 14 ತುಂಬೋದು / 2 × 2 × A ಜಾಗಕ್ಕೆ 10 ತುಂಬ್ಕೊಳ್ಳಿ ಪ್ಲಸ್ n ಜಾಗಕ್ಕೆ 14 - 1 × D ಕಂಡುಹಿಡಿಬೇಕು. ಡಿನ ಬೆಲೆ ಗೊತ್ತಿಲ್ಲ ನಮಗೆ, ಅದನ್ನು D ಆ್ಯಸ್ ಇಟ್ ಈಸ್ D ಅಂತಲೇ ಬರ್ಕೊಳ್ಳಿ. ಈಗ 1050 = 2 1 2 7 1050 = 7 × 2 10 20 20 + 14ರಲ್ಲಿ 1 ಕಳೀರಿ 13 13 × D 13D ಆಗುತ್ತೆ. ದೇರ್ಫೋರ್ 1050 = 7 × 20 + 13D ಆಗುತ್ತೆ. 1050 = 7 2 14 140 ಪ್ಲಸ್ 13 7 91 D ಆಗುತ್ತೆ. ದೇರ್ಫೋರ್ 91D = 140 ಇಂದ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ ಅಂದರೆ 1050 - 140 ಆಗುತ್ತೆ. ದೇರ್ಫೋರ್ 91D = 1050 - 140 ಆಯಿತು. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ 91D = 1050 140 ಕಳೆದ್ರೆ 910 ಉಳಿಯುತ್ತೆ. ದೇರ್ಫೋರ್ D = 910 / 91. ನೋಡ್ಕೊಳ್ಳಿ ಇಲ್ಲಿ. 91 1 ಎಷ್ಟು ಉಳಿತು ಅಂತ 0 ಉಳಿತು, 1 ಉಳಿತು. ದೇರ್ಫೋರ್ 10. D = 10 ಆಯಿತು. ಇವಾಗ ನಾವೇನು ಮಾಡಬೇಕು, 20ನೇ ಪದವನ್ನು ಕಂಡುಹಿಡಿಬೇಕು. ದೇರ್ಫೋರ್ AN = A + n - 1 × D. ದೇರ್ಫೋರ್ A20 = 10 + 20 - 1 × 10 ಆಗುತ್ತೆ. ದೇರ್ಫೋರ್ A20 = 10 + 20ರಲ್ಲಿ 1 ಕಳೀರಿ 19 ಬರುತ್ತೆ. 19 × 10 190 ಆಗುತ್ತೆ. 190 + 10 200. ದೇರ್ಫೋರ್ A20 = ಎಷ್ಟಾಗುತ್ತೆ ವಿದ್ಯಾರ್ಥಿಗಳು ಅಂತಂದರೆ ಅದು 200 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿಲ್ಲ. ಉದಾಹರಣೆ 13 ನೋಡ್ತಾ ಹೋಗೋಣ. 24, 21, 18 and so on ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗಿದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಷ್ಟು ಪದಗಳ ಮೊತ್ತ, ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ ಗೊತ್ತಾಗುತ್ತೆ. ಎಷ್ಟು ಪದಗಳು ಅಂತಂದರೆ ನಾವು N ಕಂಡುಹಿಡಿಬೇಕು. ಆಗಲೇ D ಕಂಡುಹಿಡಿಯುವಂಥ ಲೆಕ್ಕವನ್ನು ನೋಡಿದ್ವಿ. ಈಗ ಏನು ಮಾಡ್ತಿದ್ದೀವಿ ಅಂತಂದರೆ N ಕಂಡುಹಿಡಿಯುವಂಥ ಲೆಕ್ಕವನ್ನು ನೋಡ್ತಾ ಹೋಗೋಣ. ದೇರ್ಫೋರ್ ಮೊದಲನೇ ಲೆಕ್ಕ ಬಂದ್ಬಿಟ್ಟು ಇಲ್ಲಿ A = 24, D = 21 - 24 = -3. SN = ಮೊತ್ತ ಕೊಟ್ಟಿದ್ದಾರೆ.
ಎಸ್ ಎನ್ ಮೊತ್ತ ಇಸ್ ಈಕ್ವಲ್ ಟು 78. ನಾವು ಕಂಡುಹಿಡಿಯಬೇಕಾಗಿರೋದು ಏನು ಅಂತಂದರೆ ಎನ್, ನಂಬರ್ ಆಫ್ ಟರ್ನ್ಸ್, ಎಷ್ಟು ಪದಗಳಿದ್ದಾವೆ ಎನ್ನುವಂಥದ್ದನ್ನು ಎನ್ನನ್ನು ಕಂಡುಹಿಡಿತಾ ಹೋಗ್ಬೇಕು. ಎಷ್ಟು ಪದಗಳು ಅನ್ನೋದು ಏನದು ಎನ್ನನ್ನು ಕಂಡುಹಿಡಿತಾ ಹೋಗಬೇಕು. ದರ್ಫೋರ್ ಎಸ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಆಗುತ್ತೆ. ಎಸ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಆಗುತ್ತೆ. 78 ಇಸ್ ಈಕ್ವಲ್ ಟು n/2 ಇಂಟು 2 ಇಂಟು 24 ಪ್ಲಸ್ n/2 ಅಂತಂದರೆ n-1 ಇಂಟು -3. ದರ್ಫೋರ್ 78 ಇಸ್ ಈಕ್ವಲ್ ಟು n/2 ಇಂಟು 48 ಮೈನಸ್ 3n ಪ್ಲಸ್ 3 ಆಗುತ್ತೆ. ದೇರ್ಫೋರ್ ಈ ಎರಡನ್ನು ಹೊರ ಗುಣಕಾರ ಮಾಡ್ಕೊಳ್ಳಿ. 78 ಇಂಟು 2 156 ಆಗುತ್ತೆ. 156 ಇಸ್ ಈಕ್ವಲ್ ಟು n ಇಂಟು 48 ಮೈನಸ್ 3n ಪ್ಲಸ್ 3. 48 ಪ್ಲಸ್ 3 ಏನಾಗುತ್ತೆ ಅಂತಂದರೆ 51 ಆಗುತ್ತೆ. ದೇರ್ಫೋರ್ 156 ಇಸ್ ಈಕ್ವಲ್ ಟು ನೋಡ್ಕೊಳ್ಳಿ ಇವಾಗ 51 ಇಂಟು n 51n ಮೈನಸ್ ಓಕೆ ಪ್ಲಸ್ ಇಂಟು ಮೈನಸ್ ಮೈನಸ್ಸು 3n ಇಂಟು n ದಟ್ ಇಸ್ ಈಕ್ವಲ್ ಟು 3n² ಆಗುತ್ತೆ. 3n² ಆಗುತ್ತೆ. ಗೊತ್ತಾಗುತ್ತೆ ಹೇಳ್ತೀವಿ, ದಟ್ ಈಸ್ 3n² ಆಯಿತು. ದೇರ್ಫೋರ್ ಈಗ ಸಮೀಕರಣವನ್ನು ಈಗ ಸ್ಟ್ಯಾಂಡರ್ಡ್ ಫಾರಮಲ್ಲಿ ಬರಿತಾ ಹೋಗೋಣ. ಗೊತ್ತಾಯ್ತು, ಆದರ್ಶ ರೂಪದಲ್ಲಿ ಬರೀಬೇಕು. ಈಗ 52 ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಎಂಟೈರ್ ಈಕ್ವೇಷನನ್ನು 3ರಿಂದ ಭಾಗಿಸ್ತಾ ಇದ್ದೀನಿ. ದೇರ್ಫೋರ್ 3 ಡಿವೈಡೆಡ್ ಬೈ 156 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 52 ಬರುತ್ತೆ. 3 ಡಿವೈಡೆಡ್ ಬೈ 51 17 ಬರುತ್ತೆ. ನೆಕ್ಸ್ಟ್ 3 ಅಂದರೆ 3. ಗೊತ್ತಾಯ್ತು ಹೇಳ್ತಿದ್ದು. ಈಗ ಆದರ್ಶ ರೂಪದಲ್ಲಿ ಬರೆದ್ರೆ 52 ಇಸ್ ಈಕ್ವಲ್ ಟು 17n ಮೈನಸ್ n² ಬರುತ್ತೆ. ಇದನ್ನು ಮತ್ತೆ ನಾವು ಆದರ್ಶ ರೂಪಕ್ಕೆ ಬರ್ಕೊಂಡ್ರೆ n² ಈ ಪ್ಲಸ್ ಮೈನಸ್ n² ಇಸ್ ಈಕ್ವಲ್ ಟು ಈ ಕಡೆ ತೊಗೊಳ್ಳಿ, ಪ್ಲಸ್ n² ಆಗುತ್ತೆ. ಪ್ಲಸ್ 17n ಇಸ್ ಈಕ್ವಲ್ ಟು ಈ ಕಡೆ ವರ್ಗಾವಣೆ ಮಾಡ್ಕೊಳ್ಳಿ. ಆಗ ಮೈನಸ್ 17n ಆಗುತ್ತೆ. ಇಲ್ಲಿ ಏನಿದೆ ಪ್ಲಸ್ 52 ಇದೆ, ಅದನ್ನು ಆಸ್ ಇಟ್ ಇಸ್ ಹಾಗೆ ಬರ್ಕೊಳ್ಳಿ. ಆಗ ಸಮೀಕರಣ ಏನಾಗುತ್ತೆ ಅಂತಂದರೆ n² ಮೈನಸ್ 17n ಪ್ಲಸ್ 52 ಇಸ್ ಈಕ್ವಲ್ ಟು 0 ಆಯಿತು. n² ಮೈನಸ್ 17n ಪ್ಲಸ್ 52 ಇಸ್ ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ n² ಮೈನಸ್ 13n ಮೈನಸ್ 4n ಪ್ಲಸ್ 52 ಇಸ್ ಈಕ್ವಲ್ ಟು 0 ಆಯಿತು. ದೇರ್ಫೋರ್ ಇದನ್ನು ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಅಪವರ್ತನ ವಿಧಾನದಿಂದ ನಾವು ಏನು ಮಾಡ್ಬೋದು ಅಂತಂದರೆ ಎನ್ನ ವ್ಯಾಲ್ಯೂವನ್ನು ಕಂಡುಹಿಡಿತಾ ಹೋಗ್ಬೋದು. ದೇರ್ಫೋರ್ ಇವಾಗ ನೋಡ್ಕೊಳ್ಳಿ, n² ಮೈನಸ್ 13n ಮೈನಸ್ 4n ಪ್ಲಸ್ 52 ಇಸ್ ಈಕ್ವಲ್ ಟು 0. ಇದು ಹೇಗೆ ಬಂತು ಅಂದರೆ ಅಪವರ್ತನ ವಿಧಾನ ಅಂದರೆ ಮಧ್ಯಪದವನ್ನು ವಿಭಜಿಸಿ ಬರ್ತಿದ್ದೀವಿ. ಇಲ್ಲಿ ನೋಡಿ n² ಮೈನಸ್ 17 ನಾವು ಹೇಗೆ ಬರ್ತಿದ್ದೀವಿ ಅಂತಂದರೆ ಮೈನಸ್ 13n ಮೈನಸ್ 4n ಇವೆರಡನ್ನ ಕುಡಿದ್ರೆ ಏನಾಗುತ್ತೆ ಮೈನಸ್ 17n ಬರುತ್ತೆ. ಇದು ಮಧ್ಯಪದ ವಿಭಜನೆ ಅಂತ ಕರಿತೀವಿ. ದೇರ್ಫೋರ್ n² ಮೈನಸ್ 13n ಮೈನಸ್ 4n ಪ್ಲಸ್ 52 ಇಸ್ ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ n ಇಂಟು n-13 ಓಕೆ ಮೈನಸ್ 4ಅನ್ನು ಕಾಮನ್ ತಗೊಳ್ಳಿ, n-13 ಉಳಿಯುತ್ತೆ. ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ n-13 ಇಂಟು n-4 ಇಸ್ ಈಕ್ವಲ್ ಟು 0. n-13 ಇಂಟು n-4 ಇಸ್ ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂತಂದ್ರೆ ಮುಂದಕ್ಕೆ ನೆಕ್ಸ್ಟು n-13 ಇಸ್ ಈಕ್ವಲ್ ಟು 0 ಅಥವಾ ಗೊತ್ತಾಗುತ್ತೆ ಹೇಳ್ತಾ ಇರೋದು n-13 ಇಸ್ ಈಕ್ವಲ್ ಟು 0 ಅಥವಾ n-4 ಇಸ್ ಈಕ್ವಲ್ ಟು 0. ದೇರ್ಫೋರ್ n ಇಸ್ ಈಕ್ವಲ್ ಟು ಏನಾಗುತ್ತೆ 13 ಅಥವಾ n ಇಸ್ ಈಕ್ವಲ್ ಟು 4 ಆಗುತ್ತೆ. n ಇಸ್ ಈಕ್ವಲ್ ಟು 13 ಅಥವಾ n ಇಸ್ ಈಕ್ವಲ್ ಟು 4 ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಉದಾಹರಣೆ ಲೆಕ್ಕ ನೋಡ್ಕೊಳ್ಳಿ. 15 ಉದಾಹರಣೆ 15 ನೋಡ್ಕೊಳ್ಳಿ. ಎನ್ನನೇ ಪದ an ಇಸ್ ಈಕ್ವಲ್ ಟು 3 ಪ್ಲಸ್ 2n ಇರುವ ಸಂಖ್ಯಾ ಸರಣಿಯ ಮೊದಲ 24 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಗೊತ್ತಾಗ್ತಿರ್ತದೆ. ಎನ್ನನೇ ಪದ an ಇಸ್ ಈಕ್ವಲ್ ಟು 3 ಪ್ಲಸ್ 2n ಇರುವ ಸಂಖ್ಯಾ ಸರಣಿಯ ಮೊದಲ 24 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಗೊತ್ತಾಯ್ತು. ಮೊದಲ 24 ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ, ಒಂದು ಸಂಖ್ಯಾ ಸರಣಿಯನ್ನು ನೋಡ್ಕೊತ ಹೋಗಿ. ಅವರು nth ಟರ್ಮನ್ನು ಕೊಟ್ಟಿದ್ದಾರೆ. an ಇಸ್ ಈಕ್ವಲ್ ಟು 3 ಪ್ಲಸ್ 2n. an ಇಸ್ ಈಕ್ವಲ್ ಟು ಎಷ್ಟು 3 ಪ್ಲಸ್ 2n ಅನ್ನು ಕೊಟ್ಟಿದ್ದಾರೆ. ದೇರ್ಫೋರ್ ಎನ್ನನೇ ಪದ an ಇಸ್ ಈಕ್ವಲ್ ಟು 3 ಪ್ಲಸ್ 2n ಇರುವ ಸಂಖ್ಯಾ ಸರಣಿಯ ಮೊದಲ 24 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ದೇರ್ಫೋರ್ an ಇಸ್ ಈಕ್ವಲ್ ಟು 3 ಪ್ಲಸ್ 2n. ಓಕೆ, a1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ 3 ಪ್ಲಸ್ 2 ಇಂಟು 1 ದಟ್ ಇಸ್ ಈಕ್ವಲ್ ಟು 3 ಪ್ಲಸ್ 2 5 ಆಗುತ್ತೆ. ಹಂಗೆ a2 ಎಷ್ಟಾಗುತ್ತೆ ಅಂತಂದರೆ 3 ಪ್ಲಸ್ 2 ಇಂಟು 2 ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ 4 ಇಸ್ ಈಕ್ವಲ್ ಟು 7 ಆಗುತ್ತೆ. ಅದೇ ಥರ a3 ಎಷ್ಟಾಗುತ್ತೆ 3 ಪ್ಲಸ್ 2 ಇಂಟು 3 ಇಸ್ ಈಕ್ವಲ್ ಟು 3 ಪ್ಲಸ್ 6 ಇಸ್ ಈಕ್ವಲ್ ಟು 9 ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳ ಸಮಾಂತರ ಶ್ರೇಣಿ ಏನಾಗುತ್ತೆ ಅಂತಂದರೆ 5, 7, 9 ಅಂಡ್ ಸೋ ಆನ್ ಆಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಎನ್ಗೆ ಬೆಲೆಗಳನ್ನು ತುಂಬ್ತಾ ಹೋಗೋದು. n ಇಸ್ ಈಕ್ವಲ್ ಟು 1, n ಇಸ್ ಈಕ್ವಲ್ ಟು 2, n ಇಸ್ ಈಕ್ವಲ್ ಟು 3
ಈ ಥರ ಬೆಲೆಗಳನ್ನು ತುಂಬ್ತಾ ಹೋದಾಗ ನಮಗೆ ಸಮಾಂತರ ಶ್ರೇಣಿ ಬರ್ತಾ ಹೋಗುತ್ತೆ. ಮೊದಲನೇ ಪದ A1 ಎಷ್ಟು ಬರುತ್ತೆ? 5 ಬರುತ್ತೆ. ಅದೇ ಥರ A2 ಎಷ್ಟು ಬರುತ್ತೆ? 7 ಬರುತ್ತೆ. A3 ಎಷ್ಟು ಬರುತ್ತೆ? 9 ಬರುತ್ತೆ. ಈ ಒಂದು ಸಮಾಂತರ ಶ್ರೇಣಿ ಏನಾಗ್ತಾ ಇದೆ ಅಂತಂದರೆ, ನಿಮಗೆ ಸಮಾಂತರ ಶ್ರೇಣಿ ಈಗ ಬಂತು. ಎಷ್ಟು ಸಮಾಂತರ ಶ್ರೇಣಿ? 5, 7, 9 ಅಂಡ್ ಸೋ ಆನ್ ಬಂತು. ಈ ಸಮಾಂತರ ಶ್ರೇಣಿಯಲ್ಲಿ A ಎಷ್ಟು? ಮೊದಲನೇ ಪದ 5 ಆಯಿತು. D ಎಷ್ಟಾಯಿತು? 2 ಆಯಿತು. N 24. ದೇರ್ಫೋರ್ ನಮ್ಗೆ ಗೊತ್ತಿದೆ ಈಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಏನು ಮಾಡಬೇಕು ಅಂತಂದರೆ ಬರ್ಕೋಬೇಕು. ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನು? S n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಲ್ವಾ? S n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಓಕೆ, ಇದರಲ್ಲಿ ಇವಾಗ ಏನು ಮಾಡಬೇಕು? ಎ ಬೆಲೆಯನ್ನು ತುಂಬೋದು, ಡಿ ಬೆಲೆ ತುಂಬೋದು, ಎನ್ ಬೆಲೆ ತುಂಬೋದು. ಈಗ ಎಸ್ನ ಬೆಲೆಯನ್ನು ಕಂಡುಹಿಡಿತಾ ಹೋಗೋದು. ವೆರಿ ಸಿಂಪಲ್ಲು. ನೋಡ್ಕೊಳ್ಳಿ, ಎಸ್ 24/2 ಇಂಟು 2 ಇಂಟು 5 ಪ್ಲಸ್ 24 - 1 ಇಂಟು 2. ದೇರ್ಫೋರ್ ಎಸ್ 12, 2 ಇದ್ದರೆ 10 ಭಾಗ ಮಾಡಿದ್ದೀವಿ. 2 ಒಂದಲೇ 2 ದಟ್ ಈಸ್ 12 ಬಂತು. ಎಸ್ 12 ಇಂಟು ಗುಣಾಕಾರ ಮಾಡ್ಕೊಳೋದು, ಬ್ರಾಕೆಟ್ ಒಳಗಡೆ ಗುಣಿಸೋದು. 5 2 10 ಪ್ಲಸ್ 24 ಒಂದನ್ನು ಕಳೆದ್ರೆ 23 ಇಂಟು 2. ಗೊತ್ತಾಯ್ತಾ? 23 ಇಲ್ಲಿ ಬರುತ್ತೆ ಇಂಟು 2 ದಟ್ ಈಸ್ 23 ಇಂಟು 2. ಈಗ 12 ಇಂಟು 10 ಪ್ಲಸ್ 23 2 46. ಓಕೆನಾ? 46 ಪ್ಲಸ್ 10 56. 56 ಇಂಟು 12 ಗುಣಾಕಾರವನ್ನು ಮಾಡ್ಕೊಳ್ಳೋದು. ಎಸ್ 12 ಇಂಟು 56 ದಟ್ ಈಸ್ ಗುಣಾಕಾರವನ್ನು ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 12 ಇಂಟು 56ನ ಗುಣಿಸಿದರೆ ಅದರ ಗುಣಲಬ್ಧ ಎಷ್ಟು ಬರುತ್ತೆ ಅಂದರೆ 672 ಬರುತ್ತೆ. ಹಾಗಾದರೆ ಈ ಒಂದು ಸಮಸ್ಯೆ ಉತ್ತರ ಎಷ್ಟು? 672. ನೆಕ್ಸ್ಟು ಅಭ್ಯಾಸ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಮೊದಲನೇ ಅಭ್ಯಾಸ ಲೆಕ್ಕ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಈ ಥರ ಇದೆ. ಈ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ದೇರ್ಫೋರ್ ಮೊತ್ತ ಒಂದೇದೇನಿದೆ ಅಂತಂದ್ರೆ 2, 7, 12 ಅಂಡ್ ಸೋ ಆನ್ 10 ಪದಗಳವರೆಗೆ. ಎಷ್ಟು ಪದಗಳವರೆಗೆ? 10 ಪದಗಳವರೆಗೆ ಕಂಡುಹಿಡಿತಾ ಹೋಗ್ಬೇಕು. 2, 7, 12 ಅಂಡ್ ಸೋ ಆನ್ 10 ಪದಗಳವರೆಗೆ ಕಂಡುಹಿಡಿತಾ ಹೋಗ್ಬೇಕು. ದೇರ್ಫೋರ್ A 2 ಆಯಿತು. D A2 - A1 7 - 2 5 ಆಯಿತು. N 10. ಅವರೇ ಹೇಳ್ಬಿಟ್ಟಿದ್ದಾರೆ 10 ಅಂತ. ಈ ಥರ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, 2, 7, 12 ಅಂಡ್ ಸೋ ಆನ್ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತಾ ಹೋಗಬೇಕು. 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತಾ ಹೋಗಬೇಕು. A 2, D A2 - A1 ದಟ್ ಈಸ್ 7 - 2 ದಟ್ ಈಸ್ 5, N 10. ಈಗ ನಮಗೆ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ ಗೊತ್ತಿದೆ. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಮತ್ತು ಎನ್ನನ್ನು ಕೊಟ್ಟಾಗ ಆವಾಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋ ಸೂತ್ರ SN N /2 ಇಂಟು 2a ಪ್ಲಸ್ n-1 ಇಂಟು ಡಿ. ಇಲ್ಲಿ ಫಾರ್ಮುಲಾ ಇದೆಯಲ್ಲ ಬರ್ಕೊಳ್ಳೋದು. SN N/2 ಇಂಟು 2a ಪ್ಲಸ್ n-1 ಇಂಟು ಡಿ. ಈಗ S10 ಬೆಲೆಗಳನ್ನು ತುಂಬ್ತಾ ಹೋಗೋದು. N 10 10/2 ಇಂಟು 2 ಇಂಟು 2 ಪ್ಲಸ್ 10 - 1 ಇಂಟು 5 10 - 1 ಇಂಟು 5. ಈಗ S10 ಭಾಗಾಕಾರ ಮಾಡಿ 2 ಅಂದರೆ 2 5 ಇಂಟು ಈ ಗುಣಾಕಾರ ಮಾಡ್ಕೊಳ್ಳಿ. ಬ್ರಾಕೆಟ್ ಒಳಗಡೆ ಇರೋದನ್ನು 2 2 4 ಪ್ಲಸ್ ಇದೆ ಪ್ಲಸ್ಸು 10ರಲ್ಲಿ 1 ಕಳೆದ್ರೆ ಇನ್ನು 9 ಇಂಟು ಈ ಕಡೆ ಎಷ್ಟಿದೆ 5 ಇದೆ. ಗುಣಾಕಾರ ಮಾಡ್ಕೋಬೇಕು. ಗೊತ್ತಾಯ್ತಾ? ಫಸ್ಟ್ ಗುಣಿಸ್ಕೊಳ್ಳಿ. 9 5 45 45 ಪ್ಲಸ್ 4 49 9 45 ಪ್ಲಸ್ 4 49. ಗೊತ್ತಾಯ್ತಾ? 49 ಇಂಟು 5 ಗುಣಾಕಾರ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ 245 ಆಯಿತು. 245 ಅದು ಸರಿಯಾದಂಥ ಉತ್ತರ. ನೆಕ್ಸ್ಟು 0.6, 1.7, 2.5 ಅಂಡ್ ಸೋ ಆನ್ 100 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಮೂರನೇ ಲೆಕ್ಕ ಇದೆ. ಇದನ್ನು ಆಡ್ತಾ ಹೋಗ್ಬೇಕು ನಾವು. ಈಗ ಈ ಒಂದು ಕೊಟ್ಟಿರುವಂಥ ಸಮಾಂತರ ಶ್ರೇಣಿ ಪಟ್ಟಿಯಲ್ಲಿ ಮೊದಲನೇ ಪದ ಎಷ್ಟು? 0.6. ಎರಡನೇ ಪದ 1.7. ಮೂರನೇ ಪದ 2.5 ಅಂಡ್ ಸೋ ಆನ್. N ಎಷ್ಟು ಕೊಟ್ಟಿದ್ದಾರೆ? 100 ಪದಗಳು. N 100 ಆಯಿತು. N ಎಷ್ಟಾಗುತ್ತೆ? 100 ಆಯಿತು. N 100 ಆಯಿತು. ದೇರ್ಫೋರ್ ಬರ್ಕೊಳ್ಳಿ. A 0.6, D A2 - A1 ದಟ್ ಈಸ್ 1.7 - 0.6 1.1 1.1.
ದರ್ಫೋರ್ ಎನ್ ಇಸ್ ಇಕ್ವಲ್ ಟು ಎಷ್ಟಾಯಿತು 100. ಎಸ್ ಎನ್ ಇಸ್ ಇಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದು ಸೂತ್ರ. ಎಸ್ ಎನ್ ಇಸ್ ಇಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದೇನಿದು ಸೂತ್ರವನ್ನು ಬರ್ಕೋಬೇಕು. ಸೂತ್ರವನ್ನು ಬರ್ಕೊಂಡಿದ್ದಾದಮೇಲೆ ನೀವೇನಿಲ್ಲ ಬರ್ಕೊಂಡಿದ್ದೀರಲ್ವಾ, ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, ಎನ್ ವ್ಯಾಲ್ಯೂವನ್ನು ಸೂತ್ರದಲ್ಲಿ ತುಂಬೋದು. ಸೂತ್ರದಲ್ಲಿ ತುಂಬಿದಾಗ ನಮ್ಗೆ ಏನು ಬರುತ್ತೆ ಅಂತಂದರೆ ಎಸ್ 100 ಇಸ್ ಇಕ್ವಲ್ ಟು 100/2 ಇಂಟು 1.2 1 ಇಂಟು 2 ಪ್ಲಸ್ ಓಕೆ ನೆಕ್ಸ್ಟು 99 ಇಂಟು 1.1 ಬರುತ್ತೆ. ಗೊತ್ತಾಯ್ತಾ? ಓಕೆ, ಈಗ ನೀವು ಗುಣಾಕಾರವನ್ನು ಮಾಡಿದಾಗ ಓಕೆ ಎಸ್ 100 ಇಸ್ ಇಕ್ವಲ್ ಟು ಭಾಗಾಕಾರವನ್ನು ಮಾಡಿ 2ರಿಂದ 100 ಭಾಗ ಮಾಡಿ ಎಷ್ಟು ಬರುತ್ತೆ? 50 ಬರುತ್ತೆ. ಓಕೆನಾ? 2 50 100 ಓಕೆ ಇಂಟು 1.2 ಓಕೆ ಪ್ಲಸ್ ಇದನ್ನು 99 ಇಂಟು 1 ನೀವು ಗುಣಾಕಾರ ಮಾಡಿದಾಗ ನಿಮಗೆ 108.9 ಬರುತ್ತೆ. ಎಷ್ಟು ಬರುತ್ತೆ? 108.9 ಬರುತ್ತೆ. ದರ್ಫೋರ್ ಎಸ್ 100 ಇಸ್ ಇಕ್ವಲ್ ಟು 50 ಇಂಟು 110.1. ಎಸ್ 100 ಇಸ್ ಇಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ 5505 ಬರುತ್ತೆ. 5505 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನಿಮಗೆ ಎಸ್ ಅನ್ನೋದನ್ನು ಕೂಡ ಅದೇ ಥರ ಕಂಡುಹಿಡಿಬೋದು, ಅದೇನು ಸಮಸ್ಯೆ ಆಗೋದಿಲ್ಲ. ಗೊತ್ತಾಯ್ತಾ ಹೇಳ್ತಾ ಇರೋದು? ನಿಮಗೆ ಆ ಥರ ಪ್ರಶ್ನೆ ಕೂಡ ಕೇಳಿದ್ರು ಕಂಡುಹಿಡಿಬೋದು. ಓಕೆ, ಇದು ಬಿಡಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನೋಡಿ, ಇವುಗಳ ಮೊತ್ತ ಕಂಡುಹಿಡೀರಿ ಅಂತ ಇದೆ. ಗೊತ್ತಾಯ್ತಾ? ಇವುಗಳ ಮೊತ್ತವನ್ನು ಕಂಡುಹಿಡೀರಿ ಅಂತಿದೆ. ಇಲ್ಲಿರುವಂಥ ಪ್ರಶ್ನೆ ಏನು ಅಂತಂದರೆ ನೋಡಿ, ಒಂದನೇದು 7 ಪ್ಲಸ್ 10.5 10.5 ಪ್ಲಸ್ 14 ಪ್ಲಸ್ ಅಂಡ್ ಸೋ ಆನ್ ಅಪ್ ಟು 84. ಇವುಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ ಪ್ರಶ್ನೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಇದನ್ನೇ ಬಿಟ್ಟಾಕಿ ಇದನ್ನು ಫುಲ್ ಬರಬೇಕು ಸ್ಕ್ರೀನ್, ಅದು ಆಫ್ ಬಂದೈತೆ ಇರಲಿ. ಓಕೆನಾ? ಎ ಇಸ್ ಇಕ್ವಲ್ ಟು ಮೊದಲನೇ ಪದ 7, ಎಲ್ ಇಸ್ ಇಕ್ವಲ್ ಟು ಕೊನೆಯ ಪದವನ್ನು ಕೊಟ್ಟಿದ್ದಾರೆ. ಎಲ್ ಇಸ್ ಇಕ್ವಲ್ ಟು ಏನು ಮಾಡಿದಾರು? ಕೊನೆಯ ಪದವನ್ನು ಕೊಟ್ಟಿದ್ದಾರೆ. ಓಕೆನಾ? ನಾವೀಗ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಎನ್ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಎನ್ ಗೊತ್ತಿಲ್ಲ. ಎನ್ ಗೊತ್ತಿಲ್ಲದೆ ಇರುವಾಗ ಏನು ಮಾಡಬೇಕು? ಡಿ ಇಸ್ ಇಕ್ವಲ್ ಟು A2 ಮೈನಸ್ A1 ಇಸ್ ಇಕ್ವಲ್ ಟು 10.5 ಮೈನಸ್ 7 ದಟ್ ಈಸ್ ಇಕ್ವಲ್ ಟು 21/2 ಮೈನಸ್ 7 ದಟ್ ಈಸ್ ಇಕ್ವಲ್ ಟು 7/2. ಈಗ ಎಲ್ ಇಸ್ ಇಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ. 84 ಇಸ್ ಇಕ್ವಲ್ ಟು 7 ಪ್ಲಸ್ n-1 ಇಂಟು 7/2. 84 ಇಸ್ ಇಕ್ವಲ್ ಟು 7 ಪ್ಲಸ್ n-1 ಇಂಟು 7/2 ದಟ್ ಈಸ್. ಇವಾಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ 84ರಲ್ಲಿ ಈ ಪ್ಲಸ್ 7 ಇಸ್ ಇಕ್ವಲ್ ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಳೀತಾ ಇದ್ದೀವಿ. ದೇರ್ಫೋರ್ 84 ಮೈನಸ್ 7 77 ಇಸ್ ಇಕ್ವಲ್ ಟು n-1 ಇಂಟು 7/2. ದೇರ್ಫೋರ್ ಇವಾಗ ಈ ಎರಡನ್ನು ಈ ಕಡೆ ಗುಣಾಕಾರ ಮಾಡ್ಕೊಳ್ತಾ ಇದ್ದೀವಿ. 77 ಇಂಟು 2 ಗುಣಾಕಾರ ಮಾಡಿದ್ರೆ 154 ಇಸ್ ಇಕ್ವಲ್ ಟು 7ರಿಂದ ಗುಣಾಕಾರ ಮಾಡ್ತಿದ್ದೀವಿ 7n-7 ಬಂತು. ದೇರ್ಫೋರ್ 7n ಇಸ್ ಇಕ್ವಲ್ ಟು ಓಕೆ ಈ ಮೈನಸ್ 7 ಇಸ್ ಇಕ್ವಲ್ ಟು ಇಂದ ಆ ಕಡೆ ಕಳಿಸಿದ್ರೆ 154 ಪ್ಲಸ್ 7 ಆಗುತ್ತೆ ದಟ್ ಈಸ್ ಇಕ್ವಲ್ ಟು 160 ಆಗುತ್ತೆ. ದೇರ್ಫೋರ್ 7n ಇಸ್ ಇಕ್ವಲ್ ಟು 161. ದೇರ್ಫೋರ್ n ಇಸ್ ಇಕ್ವಲ್ ಟು 161 ಡಿವೈಡೆಡ್ ಬೈ 7. ದೇರ್ಫೋರ್ n ಇಸ್ ಇಕ್ವಲ್ ಟು 23 ಆಯಿತು. ದೇರ್ಫೋರ್ n ಇಸ್ ಇಕ್ವಲ್ ಟು 23 ಆಯಿತು. ದೇರ್ಫೋರ್ ಎಸ್ ಎನ್ ಇಸ್ ಇಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಎಸ್ 23 ಇಸ್ ಇಕ್ವಲ್ ಟು 23/2 ಇಂಟು 7 ಪ್ಲಸ್ 84. ದೇರ್ಫೋರ್ 23 ಡಿವೈಡೆಡ್ ಬೈ 7 ಪ್ಲಸ್ 84 ಇಸ್ ಇಕ್ವಲ್ ಟು 91 ದಟ್ ಈಸ್ ಇಕ್ವಲ್ ಟು 2093 ಡಿವೈಡ್ ಬೈ 2 ಬರುತ್ತೆ ಗುಣಾಕಾರ ಮಾಡ್ಕೊಂಡ್ರೆ ದಟ್ ಈಸ್ ಇಕ್ವಲ್ ಟು. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಭಾಗಾಕಾರವನ್ನು ಮಾಡ್ತಾ ಇದ್ದೀವಿ. 1046 ಡಿವೈಡೆಡ್ ಬೈ ಹಾಫ್. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, 34 ಪ್ಲಸ್ 32 ಪ್ಲಸ್ 30 ಅಂಡ್ ಸೊ ಆನ್ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವಂತಿದೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಮಾಡಬೇಕು ವಿದ್ಯಾರ್ಥಿಗಳ. ಇದು ಕೂಡ ತುಂಬ ಈಸಿ ಇರುವಂಥ ಲೆಕ್ಕ. ಅದೇ ಥರ ಎ ಪ್ಲಸ್ ಎಲ್ ಸೂತ್ರವನ್ನು ಹಾಕ್ಬಿಟ್ಟು ಎನ್ನನ್ನು ಕಂಡುಹಿಡ್ಕೊಂಡು ಮಾಡುವಂಥ ಪ್ರಶ್ನೆ. ಇದನ್ನು ನೀವೇ ಮಾಡಿ ಅದೇ ಥರ ಆ ಪ್ರಶ್ನೆ ಹೇಗೆ ಬಂದಿದ್ದು ಅದೇ ಥರನೇ ಇರುತ್ತೆ ಇದು. ಓಕೆ, ನೆಕ್ಸ್ಟು ಎ ಇಸ್ ಇಕ್ವಲ್ ಟು 7, ಎ 13 ಇಸ್ ಇಕ್ವಲ್ ಟು 35 ಆದರೆ ಡಿ ಮತ್ತು ಎಸ್ 13ಗಳನ್ನು ಕಂಡುಹಿಡಿಯಿರಿ.
ಗೊತ್ತಾಯ್ತು. 13 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು ಅಂತ ಪ್ರಶ್ನೆ. ಎ ಇಸ್ ಈಕ್ವಲ್ ಟು 7, ಎ 13 ಇಸ್ ಈಕ್ವಲ್ ಟು 35 ಆದರೆ ಡಿ ಮತ್ತು ಎಸ್ 13ಗಳನ್ನು ಕಂಡುಹಿಡಿಯಲಿ 2 ಸೂತ್ರನ ಬಳಸ್ಕೋಬೇಕು. ಎ ಎನ್ ಸೂತ್ರನ ಬಳಸ್ಕೋಬೇಕು, ಎಸ್ ಎನ್ ಸೂತ್ರನ ಕೂಡ ಬಳಸ್ಕೋಬೇಕು. ಗೊತ್ತಾಯ್ತಾ ಹೇಳ್ತಿರೋದು? ದರ್ಫೋರ್ ಇವಾಗ ನೋಡ್ಕೊಳ್ಳಿ. ಇವಾಗ ಎ ಇಸ್ ಈಕ್ವಲ್ ಟು 7 ಅವರೇ ಕೊಟ್ಟಿದ್ದಾರೆ, ಎ 13 ಇಸ್ ಈಕ್ವಲ್ ಟು 35 ಅವರೇ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಎ ಎನ್ ಅಂದರೆ ಎನ್ನನೇ ಪದವನ್ನು ಎನ್ನನ್ನು ಕಂಡುಹಿಡಿಯುವಂಥ ಸೂತ್ರ ಅಥವಾ ಡಿ ಅನ್ನು ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಗೊತ್ತಿದೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದರ್ಫೋರ್ ಈಗ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಬೆಲೆಗಳನ್ನು ತುಂಬೋದು. ಎ ಎನ್ ಎಷ್ಟು ಕೊಟ್ಟಿದ್ದಾರೆ? ಎ 13 ಅಂತ ಕೊಟ್ಟಿದ್ದಾರೆ. ಎನ್ ಇಸ್ ಕೊಟ್ಟು 13 ಆಯಿತು. 35 ಇಸ್ ಕೊಟ್ಟು 7 ಪ್ಲಸ್ 13 ಮೈನಸ್ 1 ಇಂಟು ಡಿ ದಟ್ ಇಸ್ ಕೊಟ್ಟು 35 ಇಸ್ ಈಕ್ವಲ್ ಟು 30 ಪ್ಲಸ್ 35 ಪ್ಲಸ್ 7 ಇಸ್ ಕೊಟ್ಟು ಈ ಕಡೆ ವರ್ಗಾವಣೆಯನ್ನು ಮಾಡ್ಕೊಳ್ಳಿ. ಆ ವರ್ಗಾವಣೆಯನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಪ್ಲಸ್ 35 ಮೈನಸ್ 7 ಇಸ್ ಈಕ್ವಲ್ ಟು 13ರಲ್ಲಿ ಒಂದನ್ನು ಕಳೆದ್ರೆ 12 ಡಿ ಉಳಿಯುತ್ತೆ. ದೇರ್ಫೋರ್ 12 ಡಿ ಇಸ್ ಈಕ್ವಲ್ ಟು 28 ಆಗುತ್ತೆ. ಡಿ ಇಸ್ ಈಕ್ವಲ್ ಟು 28 ಡಿವೈಡ್ ಬೈ 12. ಡಿ ಇಸ್ ಈಕ್ವಲ್ ಟು 2.33 ಆಗುತ್ತೆ. ಡಿ ಇಸ್ ಈಕ್ವಲ್ ಟು 2.33 ಆಗುತ್ತೆ. ದೇರ್ಫೋರ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎನ್. ಎಸ್ 13 ಇಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 2 ಪ್ಲಸ್ 7 ಪ್ಲಸ್ 35 ಆಗುತ್ತೆ. ಓಕೆ, ಎಸ್ 13 ಇಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 2 ಇಂಟು 7 ಪ್ಲಸ್ 35. ಎಸ್ 13 ಇಸ್ ಈಕ್ವಲ್ ಟು 13 ಡಿವೈಡ್ ಬೈ 2 ಇಂಟು 42 ಇಸ್ ಈಕ್ವಲ್ ಟು 13 into 21. S 13 is equal to 273. S 13 is equal to 273. S 13 is equal to 273. Okay, next ಮುಂದಿನ ಒಂದು ಲೆಕ್ಕ. A is equal to 5, D is equal to 3, AN is equal to 50 ಆದರೆ N ಮತ್ತು SNಗಳನ್ನು ಕಂಡುಹಿಡಿಯಿರಿ. A is equal to 5, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50 ಆದರೆ ಎನ್ ಮತ್ತು ಎಸ್ ಎನ್ಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50 ಆದರೆ ಎನ್ ಮತ್ತು ಎಸ್ ಎನ್ಗಳನ್ನು ಕಂಡುಹಿಡಿಯಿರಿ. ಈ ಥರ ಪ್ರಶ್ನೆನ ನಾವು 3 ಅಥವಾ 4 ಮಾರ್ಕ್ಸಿಗೆ ಕೇಳ್ತೇವೆ. FA1ನಲ್ಲೂ ಕೂಡ ಈ ಪ್ರಶ್ನೆ ಇದೆ. ಇದೇ ಥರದ ಪ್ರಶ್ನೆ ಇದೆ. ಇದೇ ಪ್ರಶ್ನೆ ಇದೆ. ನೀವೇನು ಮಾಡ್ಕೋಬೇಕು ಅಂತಂದರೆ ಎ ಇಸ್ ಈಕ್ವಲ್ ಟು 50, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50. ಫಸ್ಟು ಎ ಎನ್ ಫಾರ್ಮುಲ್ಗೆ ಹಾಕ್ಕೋಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದೇರ್ಫೋರ್ ದಟ್ ಈಸ್ 50 ಇಸ್ ಈಕ್ವಲ್ ಟು 5 ಪ್ಲಸ್ ಎನ್ ಮೈನಸ್ 1 ಇಂಟು 3. 50 ಇಸ್ ಈಕ್ವಲ್ ಟು 5 ಪ್ಲಸ್ ಎನ್ ಮೈನಸ್ 1 ಇಂಟು 3. ಓಕೆ, ನೆಕ್ಸ್ಟು 3 ಇಂಟು ಎನ್ ಮೈನಸ್ 1 ಇಸ್ ಈಕ್ವಲ್ ಟು 45. ಎನ್ ಮೈನಸ್ 1 ಡಿವೈಡೆಡ್ ಬೈ 45 ಡಿವೈಡ್ ಬೈ 3. ಓಕೆ, 3 ಒಂದಲೇ 3 ಐದಲೇ. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 15. ದೇರ್ಫೋರ್ ಎನ್ ಇಸ್ ಈಕ್ವಲ್ ಟು ಈ ಮೈನಸ್ 1 ಇಸ್ ಈಕ್ವಲ್ ಟು ಇಂದ ಆ ಕಡೆ ಕಳಿಸಿ ಪ್ಲಸ್ 1 ಆಗುತ್ತೆ. ಅವಾಗ ಎನ್ ಇಸ್ ಈಕ್ವಲ್ ಟು 15 ಪ್ಲಸ್ 1 16 ಆಗುತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ಲು ಅಥವಾ ಎ ಪ್ಲಸ್ ಎ ಎನ್ ಎರಡೂ ಒಂದೇ ಸೂತ್ರ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ಲು ಅಥವಾ ಎ ಎನ್ನು. ದೇರ್ಫೋರ್ ಎಸ್ 16 ಇಸ್ ಈಕ್ವಲ್ ಟು 16 ಡಿವೈಡ್ ಬೈ 2 ಇಂಟು 5 ಪ್ಲಸ್ 50 ದಟ್ ಈಸ್ ಈಕ್ವಲ್ ಟು ಎಸ್ 16 ಇಸ್ ಈಕ್ವಲ್ ಟು 8. 5 ಪ್ಲಸ್ 50 55. 8 ಇಂಟು 50 ಗುಣಕರ ಮಾಡ್ಕೊಳ್ಳಿ 440 ಬರುತ್ತೆ. ಇದು ಸರಿಯಾದಂಥ ಉತ್ತರ ಎಷ್ಟು ಅಂದರೆ 440. ಸರಿಯಾದಂಥ ಉತ್ತರ 440 ಆಯಿತು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎ 12 ಇಸ್ ಈಕ್ವಲ್ ಟು 37, ಡಿ ಇಸ್ ಈಕ್ವಲ್ ಟು 3 ಆದರೆ ಎ ಮತ್ತು ಎಸ್ 12ಗಳನ್ನು ಕಂಡುಹಿಡಿಯಿರಿ. ಈಗ ಮಾಡಿದ್ವಲ್ಲ ವಿದ್ಯಾರ್ಥಿಗಳು, ಅದೇ ಥರ ನಾವೇನು ಮಾಡಿದ್ವಿ ಅಂತಂದ್ರಲ್ಲಿ ಮಾಡಿದ್ವಲ್ಲ, ಇಲ್ಲಿ ಕೂಡ ಎನ ಕಂಡುಹಿಡ್ಕೊಳೋದು ಎಸ್ ಎನ್ ಫಾರ್ಮುಲ್ಗೆ ಹಾಕಿ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳೋದು. ಇದು ಎರಡನೇ ಹೋಮ್ವರ್ಕ್ ಪ್ರಶ್ನೆ ನೋಡಿ ನಿಮಗೆ. ಎ ಇಸ್ ಈಕ್ವಲ್ ಟು 12, ಎ 12 ಇಸ್ ಈಕ್ವಲ್ ಟು 37, ಡಿ ಇಸ್ ಈಕ್ವಲ್ ಟು 3 ಆದರೆ ಎ ಮತ್ತು ಎಸ್ 12ಗಳನ್ನು ಕಂಡುಹಿಡಿಯಿರಿ. ಇದೇ ಥರ ಪ್ರಶ್ನೆ ನೀವು ಮಾಡಬೇಕಾಗುತ್ತೆ. ಇದೇ ಥರ ಪ್ರಶ್ನೆ ನೀವು ಮಾಡಿ. ಓಕೆ, ನೆಕ್ಸ್ಟು ಮೊತ್ತ 636 ಸಿಗಬೇಕಾದರೆ 9, 17, 25 ಅಂಡ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ? ಇದು ಪ್ರಶ್ನೆ ಇಷ್ಟೇ. ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನೋದನ್ನು ಈ ಥರ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಮೊತ್ತ 636 ಸಿಗಬೇಕಾದರೆ 9, 17, 25 ಅಂಡ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಬೇಕಾಗುತ್ತೆ? ಇದು ಒಂದು ಸರಿಯಾದಂಥ ಪ್ರಶ್ನೆ.
ಎ ಇಸ್ ಈಕ್ವಲ್ ಟು 9, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ದಟ್ ಈಸ್ ಈಕ್ವಲ್ ಟು 17 ಮೈನಸ್ 9 ಇಸ್ ಈಕ್ವಲ್ ಟು 8. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ದಟ್ ಈಸ್ ಈಕ್ವಲ್ ಟು 17 ಮೈನಸ್ 9 ಇಸ್ ಈಕ್ವಲ್ ಟು 8. Sn is equal to n/2 into 2a plus n minus 1 into d. ಓಕೆ, ನೆಕ್ಸ್ಟ್ 636 ಇಸ್ ಈಕ್ವಲ್ ಟು n/2 ಇಂಟು 2 ಇಂಟು a ಪ್ಲಸ್ n2 ಮೈನಸ್ 1 ಇಂಟು 8. 636 ಇಸ್ ಈಕ್ವಲ್ ಟು n/2 ಇಂಟು 18 ಪ್ಲಸ್ n ಮೈನಸ್ 1 ಇಂಟು 8. 636 ಇಸ್ ಈಕ್ವಲ್ ಟು n ಇಂಟು 9 ಪ್ಲಸ್ 4n ಮೈನಸ್ 4. 636 ಇಸ್ ಈಕ್ವಲ್ ಟು n ಇಂಟು 4n ಪ್ಲಸ್ 5, 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636 ಇಸ್ ಈಕ್ವಲ್ ಟು 0. ದೇರ್ಫೋರ್ 4n ಸ್ಕ್ವೇರ್ ಪ್ಲಸ್ 53n ಮೈನಸ್ 48n ಮೈನಸ್ 636 ಇಸ್ ಈಕ್ವಲ್ ಟು 0. ಈಗ ಇವೆರಡರಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಇವಾಗ ಮೊದಲ ಎರಡು ಪದಗಳನ್ನು ಒಂದು ಗುಂಪು ಮಾಡ್ಕೋಬೇಕು, ಕೊನೆಯ ಎರಡು ಪದಗಳನ್ನು ಒಂದು ಗುಂಪು ಮಾಡ್ಕೋಬೇಕು. ಇವಾಗ ಎನ್ನನ್ನು ಕಾಮನ್ ತೊಗೊಂಡ್ರೆ 4n ಪ್ಲಸ್ 53 ಮೈನಸ್ 12 ಕಾಮನ್ ತೊಗೊಂಡ್ರೆ 4n ಪ್ಲಸ್ 53 ಉಳಿಯುತ್ತೆ. ಈಗ 4n ಪ್ಲಸ್ 53 ಒಂದು ಗ್ರೂಪ್ ಮಾಡ್ಕೋಬೇಕು, n ಮೈನಸ್ 12 ಒಂದು ಗ್ರೂಪ್ ಮಾಡ್ಕೋಬೇಕು. 4n ಪ್ಲಸ್ 53 ಇಸ್ ಈಕ್ವಲ್ ಟು 0 ಅಥವಾ n ಮೈನಸ್ 12 ಇಸ್ ಈಕ್ವಲ್ ಟು 0. ನೋಡಿ, n ಇಸ್ ಈಕ್ವಲ್ ಟು 53/4 ಬರುತ್ತೆ, ಅದನ್ನು ತಗೊಳಕ್ಕೆ ಬರಲ್ಲ. ದೇರ್ಫೋರ್ n ಇಸ್ ಈಕ್ವಲ್ ಟು 12. ದೇರ್ಫೋರ್ n ಇಸ್ ಈಕ್ವಲ್ ಟು 12 ತಗೋಬೇಕಾದ್ರೆ ಈ ಒಂದು ಸಮಾಂತರ ಶ್ರೇಣಿ ಏನಿದೆಯಲ್ಲ 9, 17, 25 ಅಂಡ್ ಸೊ ಆನ್, ಈ ಸಮಾಂತರ ಶ್ರೇಣಿಯಲ್ಲಿ ನಮಗೆ 636 ಮೊತ್ತ ಸಿಗಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ 12 ಪದಗಳನ್ನು ತಗೋಬೇಕು. ಈ ಸಮಾಂತರ ಶ್ರೇಣಿಯ 12 ಪದಗಳನ್ನು ತಗೊತಾ ಹೋದರೆ ನಮಗೇನಾಗುತ್ತೆ ಅಂತಂದರೆ, ಓಕೆ, ನೆಕ್ಸ್ಟು ಮೊತ್ತ ಸಿಗುತ್ತೆ. ನೆಕ್ಸ್ಟು ಎಲ್ ಇಸ್ ಈಕ್ವಲ್ ಟು 28, ಎಸ್ ಇಸ್ ಈಕ್ವಲ್ ಟು 144 ಮತ್ತು ಪದಗಳ ಸಂಖ್ಯೆ 9 ಇದ್ದರೆ ಎ ಅನ್ನು ಕಂಡುಹಿಡಿಯಿರಿ ಅಂತಿದೆ. ಎಲ್ ಅಂತಂದರೆ ಕೊನೆಯ ಪದ ವಿದ್ಯಾರ್ಥಿಗಳೇ. ಎಲ್ ಇಸ್ ಈಕ್ವಲ್ ಟು 28, ಎಸ್ ಇಸ್ ಈಕ್ವಲ್ ಟು 144, ಎನ್ ಇಸ್ ಈಕ್ವಲ್ ಟು 9 ಆದರೆ ಎ ಅನ್ನು ಕಂಡುಹಿಡಿಯಬೇಕು. ನಮಗೆ ಕೊನೆಯ ಪದ ಮತ್ತು ಮೊದಲನೇ ಪದವನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನು ಅಂತಂದರೆ Sn ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ಲು. ಓಕೆ, ಎಸ್ ಇಸ್ ಈಕ್ವಲ್ ಟು 144 ಇಸ್ ಈಕ್ವಲ್ ಟು 9/2 ಇಂಟು a ಪ್ಲಸ್ ಎಲ್ ವ್ಯಾಲ್ಯೂ ಎಷ್ಟು ಅಂದರೆ 28. ದೇರ್ಫೋರ್ 144 ಇಂಟು 2 ಡಿವೈಡ್ ಬೈ, ನೋಡಿ 9ರಿಂದ ಭಾಗ ಮಾಡಿದ್ರೆ 16 ಇಂಟು 2 ಈಸ್ ಈಕ್ವಲ್ ಟು a ಪ್ಲಸ್ 28 ಬರುತ್ತೆ. ಇವಾಗ 16 32, 32 ಈಸ್ ಈಕ್ವಲ್ ಟು a ಪ್ಲಸ್ 28 ಪ್ಲಸ್ 28 ಈಸ್ ಈಕ್ವಲ್ ಟು ಈ ಕಡೆ ಕಳಿಸಿ a ಈಸ್ ಈಕ್ವಲ್ ಟು 32 ಮೈನಸ್ 28, a ಈಸ್ ಈಕ್ವಲ್ ಟು 4 ಆಗುತ್ತೆ. a ಈಸ್ ಈಕ್ವಲ್ ಟು 4 ಆಗುತ್ತೆ. ದೇರ್ಫೋರ್ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? 6ರಿಂದ ಭಾಗವಾಗುವ ಧನ ಸಂಖ್ಯೆಗಳು ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಮತ್ತು 6ರಿಂದ ಭಾಗವಾಗುವಂಥ ಧನ ಸಂಖ್ಯೆಗಳು ಏನೇನು ಅಂತಂದ್ರೆ, ನೋಡಿ, 6ರಿಂದ ಭಾಗಿಸಲ್ಪಡುವಂಥ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಗೊತ್ತಾಯ್ತಾ? ಅಂದರೆ 6ರಿಂದ ಭಾಗವಾಗುವಂಥ ಧನ ಸಂಖ್ಯೆಗಳು ಅಂತ ಅರ್ಥ. 6ರಿಂದ ಯಾವ್ಯಾವ ಭಾಗ ಆಗ್ತವೆ? 6ರಿಂದ 6 ಭಾಗ ಆಗುತ್ತೆ, 6ರಿಂದ 12 ಭಾಗ ಆಗುತ್ತೆ, 18 ಭಾಗ ಆಗುತ್ತೆ, 24 ಭಾಗ ಆಗುತ್ತೆ, 30 ಭಾಗ ಆಗುತ್ತೆ ಆ್ಯಂಡ್ ಸೊ ಆನ್. ಫಸ್ಟ್ ನೀವೇನು ಮಾಡಬೇಕು ವಿದ್ಯಾರ್ಥಿಗಳಂದರೆ, ಈ ಥರ ಲೆಕ್ಕವನ್ನು ಕೊಟ್ಟಾಗ ಯಾವ್ಯಾವ ಸಂಖ್ಯೆಗಳು 6ರಿಂದ ಭಾಗವಾಗ್ತವೆ ಅನ್ನೋ ಸಂಖ್ಯೆಗಳನ್ನು ಏನು ಮಾಡಬೇಕು ಅಂದರೆ ಒಂದು ಪಟ್ಟಿಯನ್ನು ಮಾಡ್ಕೊತ ಹೋಗ್ಬೇಕು. ಗೊತ್ತಾಯ್ತಾ? ಯಾವ್ಯಾವ ಸಂಖ್ಯೆಗಳು 6ರಿಂದ ಭಾಗವಾಗ್ತವೋ ಆ ಅಂಥ ಸಂಖ್ಯೆಗಳನ್ನು ಒಂದು ಪಟ್ಟಿ ಮಾಡ್ಕೋಬೇಕು. 6, 12, 18, 24 ಆ್ಯಂಡ್ ಸೊ ಆನ್. ಇದು ಸಮಾಂತರ ಶ್ರೇಣಿಯಾಗಿದ್ದು ಸಾಮಾನ್ಯ ವ್ಯತ್ಯಾಸ 6 ಮತ್ತು ಮೊದಲ ಪದ 6 ಆಗಿದೆ. ದೇರ್ಫೋರ್ ಎ 6 ಈಸ್ ಈಕ್ವಲ್ ಟು 6 ಆಗುತ್ತೆ. ಡಿ ಈಸ್ ಈಕ್ವಲ್ ಟು 12 ಮೈನಸ್ 6, ಅದು 6 ಆಗುತ್ತೆ. ಎಸ್ 40 ಕಂಡುಹಿಡಿಬೇಕು. ಈಗ ನಮಗೆ ಮೊದಲ 40 ಪದಗಳನ್ನು ಕಂಡುಹಿಡಿಬೇಕು. ದೇರ್ಫೋರ್ ಎನ್ ಈಸ್ ಈಕ್ವಲ್ ಟು 40 ಆಗುತ್ತೆ. ದೇರ್ಫೋರ್ ಎನ್ ಈಸ್ ಈಕ್ವಲ್ ಟು 40 ಆಗುತ್ತೆ. ಇವಾಗ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಆಗುತ್ತೆ. ಎಸ್ 40 ಈಸ್ ಈಕ್ವಲ್ ಟು 40 ಡಿವೈಡ್ ಬೈ 2 ಇಂಟು 6 ಪ್ಲಸ್ 40 ಮೈನಸ್ 1 ಇಂಟು 6 ಆಗುತ್ತೆ. ದೇರ್ಫೋರ್ ಎಸ್ 40ನ್ನು ಭಾಗ ಮಾಡಿ 2 1 2 20, 20 ಇಂಟು 12 ಪ್ಲಸ್ 39 ಇಂಟು 6 ಆಗುತ್ತೆ. ದೇರ್ಫೋರ್ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಸ್ 40ರಲ್ಲಿ 1 ಕಳೆದ್ರೆ 39, 39 ಇಂಟು 6 ಗುಣಿಸಿ 39 ಇಂಟು 6 234 ಬರುತ್ತೆ.
234 + 12 246 ಆಗುತ್ತೆ. 246 × 20 ಗುಣಿಸ್ಕೋಬೇಕು. 20 ಗುಣಿಸ್ಕೊಂಡಾಗ ನಮಗೆ 4920 ಸರಿಯಾದಂಥ ಒಂದು ಉತ್ತರ ಬರುತ್ತೆ. 4920 ಸರಿಯಾದಂಥ ಉತ್ತರ. ವಿದ್ಯಾರ್ಥಿಗಳೇ, ಆಗಲೇ 2 ಲೆಕ್ಕಗಳನ್ನು ನಿಮಗೆ ಹೋಮ್ವರ್ಕನ್ನು ಕೊಡಲಾಗಿದೆ. ಇನ್ನೊಂದು 2 ಲೆಕ್ಕಗಳನ್ನು ಹೋಮ್ವರ್ಕನ್ನು ಬರ್ಕೊಳ್ಳಿ. ನೋಡಿ, ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟ A1 A2 A3 ಆ್ಯಂಡ್ ಸೊ ಆನ್ AN ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ. ನೋಡ್ಕೊಳ್ಳಿ, ಇಲ್ಲಿ ಮೊದಲನೇ ಲೆಕ್ಕ AN = 3 + 4n. ಇಲ್ಲಿ ಏನು ಮಾಡಬೇಕು, n ಜಾಗಕ್ಕೆ 1 2 3 4 ಅಂತ ಕೊಡೋದು, ವ್ಯತ್ಯಾಸವನ್ನು ನೋಡ್ಕೊಳ್ಳೋದು, ಸಮಾಂತರ ಶ್ರೇಣಿ ಉಂಟು ಮಾಡುತ್ತೆ ಅನ್ನೋದಾದರೆ ಅಲ್ಲೇನು ಮಾಡೋದು ಅಂತಂದರೆ ಒಂದು ಮೊತ್ತವನ್ನು ಕಂಡುಹಿಡಿಯೋದು. ಗೊತ್ತಾಯ್ತಾ ಹೇಳ್ತಿರೋದು? ಇದು ಒಂದು ಹೋಮ್ವರ್ಕ್ ಪ್ರಶ್ನೆ. ನಿಮಗೆ ಇನ್ನೂ ಒಂದು ಹೋಮ್ವರ್ಕ್ ಪ್ರಶ್ನೆ ಏನು ಅಂತಂದರೆ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತವೇನು ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಸಮಾಂತರ ಶ್ರೇಣಿಯ 2ನೇ ಪದ 14, 3ನೇ ಪದ 18 ಆದರೆ D = A3 - A2 ಆಗುತ್ತೆ. 18 - 14 4 ಆಗುತ್ತೆ. ನೋಡಿ, A2 = 14 ಆದರೆ A + D ಆಗುತ್ತೆ. ಇವಾಗ A ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಳಿ, n ಆಗುತ್ತೆ. ಇವಾಗ ಮೊತ್ತವನ್ನು ಕಂಡುಹಿಡಿತಾ ಹೋಗಬೇಕು, 51 ಪದಗಳವರೆಗಿನ ಮೊತ್ತ. ಇದು ಒಂದು ನಿಮಗೆ ಹೋಮ್ವರ್ಕ್ ಪ್ರಶ್ನೆ. ಓಕೆ, ಕೊನೆಯ ಹೋಮ್ವರ್ಕ್ ಪ್ರಶ್ನೆ ಏನಂತಂದರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳ ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಎನ್ನುವಂಥದ್ದು ಇದು ಹೋಮ್ವರ್ಕ್ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ 3 ಹೋಮ್ವರ್ಕು ಪ್ಲಸ್ ಅವೆರಡು, ಒಟ್ಟು 5 ಲೆಕ್ಕಗಳನ್ನು ಇವತ್ತು ಹೋಮ್ವರ್ಕ್ ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಹೋಮ್ವರ್ಕನ್ನು ಮಾಡಿ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು for watching this video.